ಎಸ್, ಇನ್ನು ಭಗವಾನ್ ಶ್ರೀರಾಮ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ. ರಾಮನ ಹೆಸರು ಕೇಳದ ಭಾರತೀಯನೇ ಇರ್ಲಿಕ್ಕಿಲ್ಲ. ಬರೀ ಭಾರತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ರಾಮನಾಮ ಕೇಳಿ ಬರ್ತದೆ. ಅಯೋಧ್ಯವನ್ನ ಆಳಿದಂತ ಭಗವಾನ್ ವಿಷ್ಣುವಿನ ಅವತಾರವಾದ ಪ್ರಭು ಶ್ರೀರಾಮ ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದು ರಾಜ್ಯಭಾರವನ್ನ ಮಾಡಿದ್ದು ಅನ್ನೋದು ಪ್ರತಿಯೊಬ್ಬ ಭಕ್ತರ ನಂಬಿಕೆ. ಆದರೆ ಈ ನಂಬಿಕೆಗೆ ಆಘಾತ ನೀಡುವಂತೆ ನೇಪಾಳದ ಪ್ರಧಾನಿ KP ಶರ್ಮಾ ಒಲಿ ಶ್ರೀರಾಮನ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಶ್ರೀರಾಮ ಭಾರತದವನು ಅಲ್ಲ, ನೇಪಾಳದವನು ಅಂತ ಹೇಳಿದಾರಂತೆ. ಈ ಹೇಳಿಕೆ ಭಾರತೀಯರನ್ನ ಕೆರಳುವಂತೆ ಮಾಡಿದೆ. ಒಂದು ವೇಳೆ ಆ ವ್ಯಕ್ತಿ ಭಾರತೀಯ ಹಿಂದೂ ಭಕ್ತರ ಕೈಗೆ ಸಿಕ್ಕಿದ್ರೆ ಆತನ ಕೆನ್ನೆಗೆ ಬಾರಿಸ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? CPN ಮತ್ತು UML ನ ಪ್ರವಾಸೋದ್ಯಮ ಮತ್ತು ನಾಗರಿಕ ವಿಮಾನಯಾನ ಇಲಾಖೆಯು ಕಠ್ಮಂಡುನಲ್ಲಿ ಆಯೋಜಿಸಿದಂತ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. KP ಶರ್ಮಾ ಓಲಿ ತಮ್ಮ ಹೇಳಿಕೆಯನ್ನ ಬೆಂಬಲಿಸಲು ವಾಲ್ಮೀಕಿ ಮಹರ್ಷಿಯ ರಾಮಾಯಣವನ್ನು ಸಹ ಅವರು ಉಲ್ಲೇಖವನ್ನು ಮಾಡ್ತಾರೆ. ನಾವು ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಬಗ್ಗೆ ಮಾತನಾಡ್ತೇವೆ, ಆದರೆ ರಾಮ ಬೇರೆಡೆ ಜನಿಸಿದನೆಂದು ಹೇಗೆ ಹೇಳಬಹುದು? ರಾಮನು ಈ ನೇಪಾಳದ ಭಾಗವಾಗಿರುವ ಪ್ರದೇಶದಲ್ಲಿ ಜನಿಸಿದನು. ಅದನ್ನ ನೇಪಾಳ ಎಂದು ಕರೆಯಲಾಗಿದೆಯೋ ಇಲ್ಲವೋ ಎಂಬುದು ಬೇರೆ ವಿಷಯ. ಆ ಪ್ರದೇಶವು ಈಗ ನೇಪಾಳದಲ್ಲಿದೆ ಎಂದು KP ಶರ್ಮಾ ಒಲಿ ಹೇಳಿದ್ದಾರೆ. ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ಹೇಳಿರುವಂಥದ್ದು. ಆದರೆ ರಾಮನ ಬಗ್ಗೆ ಅನೇಕರು ರಾಮನನ್ನ ದೇವರೆಂದು ಪರಿಗಣಿಸಿದ್ರು. ನೇಪಾಳವು ಈ ನಂಬಿಕೆಯನ್ನು ಸಕ್ರಿಯವಾಗಿ ಪ್ರಚಾರ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ನಾವು ರಾಮನ ಬಗ್ಗೆ ಮಾತನಾಡಲು ಹಿಂಜರಿತೇವೆ, ನಾವು ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಆದರೆ ಇದನ್ನು ಕೆಲವರು ಅದನ್ನು ಆಕ್ರಮಣಕಾರಿ ಅಂತ ಕಂಡುಕೊಳ್ಳಬಹುದು. ಆದರೆ ರಾಮನನ್ನ ಪೂಜಿಸುವವರಿಗೆ ಆತನ ಜನ್ಮಸ್ಥಳವು ಪವಿತ್ರವಾಗಿದೆ ಎಂದು KP ಶರ್ಮಾ ಒಲಿ ಹೇಳಿದ್ದಾರೆ. ಭಗವಾನ್ ಶಿವ ಮತ್ತು ವಿಶ್ವಾಮಿತ್ರ ಸೇರಿದಂತೆ ಹಿಂದೂ ಪುರಾಣಗಳ ಇತರ ಪ್ರಮುಖ ವ್ಯಕ್ತಿಗಳು ನೇಪಾಳದವರು ಎಂದು ಓಲಿ ಹೇಳಿಕೊಂಡಿದ್ದಾರೆ. ಇದು ಕೇವಲ ಕಟ್ಟುಕತೆ ಅಲ್ಲ. ವಿಶ್ವಾಮಿತ್ರರು ಚತಾರವೃದ್ಧರಾಗಿದ್ದು ರಾಮನನ್ನ ಕೋಶಿ ನದಿಯನ್ನ ದಾಟಿ ಪಶ್ಚಿಮಕ್ಕೆ ಹೋದ ನಂತರ ಲಕ್ಷ್ಮಣಿಗೆ ಪಾಠವನ್ನು ತಿಳಿಸಿದ್ರು ಅಂತ KP ಶರ್ಮಾ ಒಲಿ ಹೇಳಿದ್ದಾರೆ. ಇದನ್ನ ವಾಲ್ಮೀಕಿಯ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಇವರು ಸುನ್ಸಾರಿ ಜಿಲ್ಲೆಯ ಸ್ಥಳಗಳನ್ನು ಉಲ್ಲೇಖಿಸುವ ಮೂಲಕ ಈ ಒಂದು ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಓಲಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿರುವುದನ್ನು ಇದೇ ಮೊದಲಲ್ಲ. ಜುಲೈ 2020ರಲ್ಲಿ ಅವರು ನಿಜವಾದ ಅಯೋಧ್ಯ ನೇಪಾಳದ ಚಿತ್ವಾನ್ ಜಿಲ್ಲೆಯ ತೋರಿಯಲ್ಲಿದೆ ಅಂತ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ನೀಡಿದರು. ಇನ್ನು ವಾಲ್ಮೀಕಿ ಋಷಿ ವಾಸಿಸುತ್ತಿದ್ದ ವಾಲ್ಮೀಕಿ ಆಶ್ರಮವು ನೇಪಾಳದಲ್ಲಿದೆ ಮತ್ತು ರಾಜ ದಶರಥನು ರಾಮನಿಗೆ ಜನ್ಮ ನೀಡಲು ಸಮಾರಂಭವನ್ನು ನಡೆಸಿದ ಸ್ಥಳವು ಕೂಡ ನೇಪಾಳದಲ್ಲಿದೆ ಅನ್ನೋದು ಇವರ ವಾದ ಆಗಿತ್ತು. ಆದರೆ ಈ KP ಶರ್ಮಾ ಒಲಿಗೆ ಈ ರೀತಿ ಹುಚ್ಚುಚ್ಚು ಹೇಳಿಕೆಗಳನ್ನು ನೀಡಲಿಕ್ಕೆ ಅವರ ಬೆನ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಒಂದು ಸಲ ಯೋಚನೆ ಮಾಡಬೇಕಾಗತ್ತೆ. ನೇಪಾಳದ ಬಗ್ಗೆ ನಮ್ಮ ಭಾರತೀಯರಿಗೆ ಅಪಾರವಾದ ಗೌರವವಿದೆ. ನಿಮಗೊಂದು ನೆನಪಿರಲಿ, ನೇಪಾಳಕ್ಕೆ ಕೆಲವೊಂದಷ್ಟು ಸರ್ಕಾರಿ ಹುದ್ದೆಗಳಲ್ಲಿ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನೇಪಾಳದವರು ನಮ್ಮವರು ಅಂತ. ಈಗ ಶ್ರೀರಾಮ ಪ್ರಭುಗಳು ಭಾರತದವರಲ್ಲ, ನೇಪಾಳಕ್ಕೆ ಸೇರಿದವರು ಅಂತ ಹೇಳ್ತಿದ್ದಾರೆ. ನಾಳೆ ಇನ್ನೊಬ್ಬನು ಬರ್ತಾನೆ, ಇಲ್ಲ ಶ್ರೀರಾಮ್ ಅವರು ಪಾಕಿಸ್ತಾನಕ್ಕೆ ಸೇರಿದವರು ಅಂತ ಇನ್ನೊಬ್ಬ ಬರ್ತಾನೆ ಅಫ್ಘಾನಿಸ್ತಾನದವ್ರಿಗೆ ಸೇರ್ಲಿಕ್ಕೆ. ಅಂದರೆ ನಾನು ಒಂದು ಮಾತನ್ನು ಸ್ಪಷ್ಟಪಡಿಸ್ಲಿಕ್ಕೆ ಹೇಳ್ತೀನಿ. ಕಾಗೆ ಎಷ್ಟೇ ಕೂಗಿ 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 ಹೇಳಿ ನೋಡಿ, ಕೋಗಿಲೆ ಕೂಡ ಕರ್ರಗಿದೆ. ಕೋಗಿಲೆ ಹೆಂಗೆ ಕೂಗ್ತಾ ಇದೆ, ನಾನು ಕೂಡ ಕೋಗಿಲೆ ಥರ ಕೂಗ್ತಾ ಇದ್ದೀನಿ. ನಾನು ಕೋಗಿಲೆ ಅಂತ ಎಷ್ಟೇ ಕಾಗೆ ಹೇಳಿದ್ರು ಕೂಡ ಜನ ನಂಬಲ್ಲ. ಕೋಗಿಲೆಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ, ಕಾಗೆಗೆ ಕಾಗೆನೆ ಅಂತ ಹೇಳೋದು. ಹಾಗಾಗಿ ಹಿಂದೂ ಸಂಪ್ರದಾಯವನ್ನು ಹಾಳು ಮಾಡಲಿಕ್ಕೆ ಅನೇಕರು ಬರ್ತಾರೆ, ಈ KP ಒಲಿ ಅಂತವರು. ಆದರೆ ಅವುಗಳಿಗೆ ನಾವು ತಲೆ ಕೆಡಿಸಿಕೊಳ್ಬಾರದು. ಎಂದಿಗೂ ಕಾಗೆ ಕಾಗೆಯಾಗಿ ಇರುತ್ತೆ, ಕೋಗಿಲೆ ಕೋಗಿಲೆಯಾಗಿರುತ್ತೆ. ಶ್ರೀರಾಮ ಭಾರತೀಯರ ಸ್ವತ್ತು, ಶ್ರೀರಾಮ ನಮ್ಮ ಆರಾಧ್ಯ ದೇವ. ಶ್ರೀರಾಮ ಇದೇ ಭಾರತ ಭೂಮಿಯ ಅಯೋಧ್ಯೆಯಲ್ಲಿ ಜನಿಸಿ ಜನ್ಮ ಪಡೆದು ಲಂಕಾದಲ್ಲಿ ರಾವಣನ ದಹನವನ್ನು ಮಾಡಿ ಮತ್ತೆ ರಾಜಭಾರವನ್ನು ಮಾಡಿದಂತಹ ರಾಜರು. ಅವ್ರ ಬಗ್ಗೆ ಈ ರೀತಿ ಕಟ್ಟುಕತೆಗಳನ್ನು ಹುಟ್ಟಿಸಿ ಹೇಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸುಮ್ಮನೆ ಅಲ್ಲಿ ಅವರಿಗೇನೋ ಪೊಲಿಟಿಕಲ್ ಅಜೆಂಡಾ ಸಿಗಲ್ಲ,
ನಮ್ಮವರ ಮೇಲೆ ಮಾತನಾಡಿ ಏನೋ ಒಂದು ಅವರು ಅಲ್ಲಿ ಆ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೇಪಾಳದ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ನೇಪಾಳವು ಈಗ ಆ ವ್ಯಕ್ತಿ ಹೇಳ್ತಿದ್ದಾರೆ KP ಓಲಿ ರಾಮನು ನೇಪಾಳಕ್ಕೆ ಸೇರಿದವರು ಅಂತ ಹೇಳಿ, ನಮಗೇನು ತೊಂದರೆ ಇಲ್ಲ, ಪೂಜೆ ಮಾಡ್ರಪ್ಪ. ಶ್ರೀರಾಮಚಂದ್ರನನ್ನು ಭಾರತೀಯರು ಯಾವ ಮಟ್ಟದಲ್ಲಿ ಪೂಜೆ ಮಾಡ್ತಾರೆ, ಯಾವ ಮಟ್ಟದಲ್ಲಿ ಆರಾಧಿಸ್ತಾರೆ ನೀವು ಮಾಡಿ. ನಿಮ್ಮ ಹತ್ರ ಕೂಡ ಅಸಂಖ್ಯಾತ ಹಿಂದೂಗಳಿದ್ದಾರೆ. ಶ್ರೀರಾಮ ಕೇವಲ ಭಾರತೀಯ ಭಕ್ತರಿಗೆ ಸೀಮಿತವಲ್ಲ. ಶ್ರೀರಾಮ ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತ ಅಲ್ಲ. ಶ್ರೀರಾಮಚಂದ್ರ ಇಡೀ ಅಖಂಡ ವಿಶ್ವಕ್ಕೆ ಶ್ರೀರಾಮಚಂದ್ರರು ಕೇವಲ ನಮಗೆ ನಿಮಗೆ ಮಾತ್ರ ಅಲ್ಲ. ನೀವು ಪೂಜೆ ಮಾಡಿ, ನೀವು ಪ್ರಾರ್ಥನೆ ಮಾಡಿ, ನೀವು ಕೂಡ ಏನು ಭಾರತೀಯ ಹಿಂದೂ ಜನರು ಯಾವ ರೀತಿ ರಾಮನನ್ನು ದೇವರಂತ, ಅಜರಾಮರ ದೇವರಂತ ಹೆಂಗೆ ಪೂಜಿಸ್ತಾರೋ ನೀವು ಪೂಜಿಸಿ. ಬೇಡ ಅಂತ ಹೇಳಿದ್ಯಾರು? ಬೇಡ ಅಂತ ಹೇಳಿದ್ಯಾರು? ನೋಡಿ, ದೇವರು ಕಣಕಣದಲ್ಲಿ ದೇವರಿದ್ದಾನೆ ಅಂತ ಅನೇಕ ಪುರಾಣಗಳು ಹೇಳ್ತಾರೆ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ. ಕಣಕಣದಲ್ಲಿ ದೇವರಿದ್ದಾನೆ, ಸೃಷ್ಟಿಯ ಪ್ರತಿ ಕಣದಲ್ಲಿ ಕೂಡ ದೇವರಿದ್ದಾನೆ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಶ್ರೀರಾಮ ಕೇವಲ ಅಯೋಧ್ಯೆಯಲ್ಲಿಲ್ಲ, ಇಡೀ ಅಖಂಡ ಪ್ರಪಂಚದಲ್ಲಿ ಎಲ್ಲ ಎಡೆ ಶ್ರೀರಾಮ ಇದ್ದಾನೆ. KP ಓಲಿಗೆ ಕಾಮನ್ ಸೆನ್ಸ್ ಇಲ್ಲ. ಶ್ರೀರಾಮ ಕೇವಲ ಭಾರತೀಯರಿಗೆ ಸೀಮಿತ ಅಲ್ಲ. ಶ್ರೀರಾಮಚಂದ್ರ ಇಡೀ ವಿಶ್ವದಾದ್ಯಂತ ಆತನ ಹೆಸರು, ಆತನ ಕೀರ್ತಿ, ಆತನ ಕಾರ್ಯಗಳು ಇಡೀ ವಿಶ್ವದಲ್ಲಿ ಚರ್ಚೆ ಆಗುತ್ತೆ. ನೀವು ಕೂಡ ಪೂಜಿಸಿ, ನೀವು ಕೂಡ ದೇವಸ್ಥಾನಗಳನ್ನು ಕಟ್ಟಿ, ನಮ್ಮವರು ನಿಮ್ಮ ಹತ್ರ ಬರ್ತಾರೆ, ಇನ್ನೂ ನಿಮ್ಮ ಪ್ರವಾಸೋದ್ಯಮ ಬೆಳೆಯುತ್ತೆ. ಶ್ರೀರಾಮಚಂದ್ರ ನೇಪಾಳದಲ್ಲಿ ಬಂದಂಥ ಕುರುಗಳು ಏನಾದರೂ ಇದ್ರೆ ಅಲ್ಲಿ ಒಂದು ದೊಡ್ಡ ಗುಡಿ ಕಟ್ಟಿ, ನಿಮ್ಮನಿಂದ ಕಟ್ಟಲಿಕ್ಕಾಗಿಲ್ಲ ಅಂದರೆ ನೀವು ಫೌಂಡೇಶನ್ ಹಾಕಿ, ಎಷ್ಟು ಚಂದ ಬೇಕು ನಾವು ಕೊಡ್ತೀವಿ, ಎಷ್ಟು ದಾನ ಬೇಕು ನಾವು ಕೊಡ್ತೀವಿ. ಯಾಕಂದರೆ ನಮಗೆ ಪ್ರಭು ಶ್ರೀರಾಮರು ನಮಗೆ ಕೇವಲ ದೇವರಂತಲ್ಲ, ಅವ್ರ ಮೇಲೆ ನಮಗೊಂದು ಅಗಾಧವಾದ ನಂಬಿಕೆ ಇದೆ, ಅಗಾಧವಾದ ಗೌರವ ಇದೆ. ಶ್ರೀರಾಮ ಅಂದರೆ ನಮ್ಮ ಕಣಕಣದಲ್ಲಿ, ಭಾರತೀಯರ ಕಣಕಣದಲ್ಲಿ ಕೂಡ ಶ್ರೀರಾಮರು ಇದ್ದಾರೆ. ಶ್ರೀರಾಮರ ಬಗ್ಗೆ ನೀವು ನೇಪಾಳದಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟುವುದಾದರೆ ಅತಿ ಹೆಚ್ಚಿನ ದಾನವನ್ನು ನೀವು ಭಾರತೀಯರಿಂದ ಪಡೆದುಕೊಳ್ಳಿ. ಪ್ರತಿಯೊಬ್ಬ ಭಾರತೀಯನು ಕೂಡ ನೀವು ನೇಪಾಳದಲ್ಲಿ ರಾಮ ಮಂದಿರ ಕಟ್ಟುವುದಾದರೆ ಕೋಟಿ ಗಟ್ಟಲೆಯಲ್ಲಿ ನಾವು ನಿಮಗೆ ದಾನವನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ. ಆದರೆ ಜನ್ಮಸ್ಥಳ ನಮ್ಮದು, ಆ ಸ್ಥಳ ನಿಮ್ಮದು ಅಂತ ವಿವಾದವನ್ನು ಸೃಷ್ಟಿಸುವುದು ಬೇಡ. ರಾಮನ ಬಗ್ಗೆ ನಿಮಗೆ ಅಚಲವಾದ ನಂಬಿಕೆ, ಅಚಲವಾದ ಗೌರವ, ಅಚಲವಾದ ಭಕ್ತಿ ಇದ್ದರೆ ನೀವು ರಾಮನ ದೇವಸ್ಥಾನವನ್ನು ಕಟ್ಟಿ, ಪೂಜೆ ಮಾಡಿ, ಆರಾಧನೆ ಮಾಡಿ, ನಿಮ್ಮ ದೇಶದ ಒಳಿತಿಗಾಗಿ ಶ್ರೀರಾಮನನ್ನು ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ. ಆದರೆ ಸುಳ್ಳು ಕಥೆಗಳನ್ನು ಕಟ್ಟಿ ದೇಶದ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನು KP ಓಲಿ ಮಾಡಬಾರ್ದು. ಮಾಡಿದರೆ ಭಾರತೀಯರು ತಿರುಗಿ ಬಿದ್ದರೆ ತುಂಬ ಕಷ್ಟ ಆಗುತ್ತೆ. ಇವತ್ತಿಗೆ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಳ ಜೊತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೇನೆ.